ನನ್ನ ಹೆಸರು ಪ್ರಜ್ವಲ್ ಎಚ್ ಬಿ ಅಂತ ಹೇಳ್ರಿ. ನಾನು ಒಂದು ಸ್ವಲ್ಪ ರಕ್ತ ಚಲನೆ ಆಗಲು ಹೋಗ್ಯದ್ರಿ. ಏನರ ಒಂದು ಸ್ವಲ್ಪ ಔಷಧ ಕೊಡ್ರಿ. ನೋಡ್ರಿ ಬಾಸ್, ಈ ಥರ ಹೇಳೋದು ಬಿಟ್ಬಿಡ್ರಿ. ಡಾಕ್ಟರ್ ಬಲ್ಲಿ ಹೋಗೋದು ಬಿಟ್ಬಿಟ್ಟು ಡಾಕ್ಟರ್ ಬಲ್ಲಿ ಹೋಗ್ಬೇಕು. ಏನಾಗ್ಯದ್ರಿ ಅಮ್ಮ? ಸರ್ ನನಗೆ ರಕ್ತ ಚಲನೆ ಆಗಲು ಹೋಗ್ಯದ್ರಿ. ಚಲನೆ ಆಗಿಲ್ಲ, ನಾ ಗೋಲಿ ಬರೀತಾನೆ ಕರಮ್ ಆಗ್ತದೆ. ಮತ್ತು ಒಂದು 2-3 ತಿಂಗಳಿಂದ ಮತ್ತೆ ಬರೋ ಸರ್ ಅದು ಗೋಲಿ ಕೊಟ್ರಿ ಸರ್, ಏನೂ ವರ್ಕೆ ಆಗಿಲ್ರಿ ಸರ್, ಬೇರೆ ಕೊಡ್ತೀರೇನ್ರಿ? ಹಾಂ ಬೇರೆ ಕೊಡ್ತೀನಿ, ಅದು ಭೀ ಟೈಮಿಂಗ್ ತಗೋರಿ. ಹಾಂ ರೀ ಸರ್, ಅನ್ಕೋತ ನಾ ಬಿಮಾರಿನೇ ಕಮ್ಮಿ ಆಗಲ್ಲ. ಆದರೆ ಮುಂದಿನ ನೀವು ಅರ್ಥ ಮಾಡ್ಕೊಡ್ರಿ. ಬಿಮಾರಿ ಕಮ್ಮಿ ಆಗಿಲ್ಲ ಅಂದ್ರೆ ಏನಾಗ್ತದೆ ನಿಮಗೆ ಕುನ್ನದ ಮುಂದೆ ಇದು ಪಾಳಿಂದು. ಇದಕ್ಕೆ ಭೀ ನಾವು ಒಂದು ಸೊಲ್ಯೂಷನ್ ತೆಗೆದೀನಿ. ಏನಪ್ಪ, ರಕ್ತ ಒಟ್ಟು ಚಲನೆ ಆಗಲ್ಲ, ಚಲನೆ ಆಗಿಲ್ಲ ಏನಾಗ್ತಪ್ಪ ಅಂದ್ರೆ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರಿಗೆ ಭೀ ವರ್ಕ್ ಆಗ್ತದೆ, ರಕ್ತ ಚಲನೆ ಆಗಿಲ್ಲ ಅಂದ್ರೆ ವರ್ಕ್ ಆಗ್ತದೆ. ಬಡ ಲೈಕ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಶೇರ್ ಭೀ ಮಾಡ್ರಿ, ಕಮೆಂಟ್ ಭೀ ಮಾಡ್ರಿ. ಬಡ ಹೇಳ್ತೀನಿ, ಕೇಳ್ಕೊರಿ, ನೋಟ್ಸ್ ಮಾಡ್ಕೊರಿ, ನೆನ್ಪಿಟ್ಕೊರಿ. ಕೇಳಿ, ಒಂದು ತಪ್ಪಲ ಹೆಸರು ಅದ. ಆ ತಪ್ಪಲ ಹೆಸರು ಹೇಳಬಾರ್ದು, ಆದ್ರೆ ನಾ ಹೇಳುತ್ತೀನಿ. ತಪ್ಪಲ ಹೆಸರು ಹೇಳಬಾರ್ದು, ಆದ್ರೆ ಭೀ ಹೇಳ್ತೀನಿ, ಕೇಳ್ರಿ. ತಪ್ಪಲ್ ನೋಡ್ಕೊರ್ ಮೊದಲ. ತಪ್ಪಲ್ ನೋಡತ್ತಿರಲ್ಲ, ಇದು ಸ್ಕ್ರೀನ್ ಮ್ಯಾಗ ತಪ್ಪಲ್ ನೋಡತ್ತಿರಲ್ಲ. ತಪ್ಪಲ್ ನೋಡ್ರಿ, 2 ತಪ್ಪಲ್. ಏನು ನೀವು 2 ನೋಡ್ಲತ್ತಿರಲ್ಲ, ನೀವು 2 ತಪ್ಪಲ ಈ ಎದಕ್ಕೆ ಕೆಲ್ಸಕ್ಕೆ ಬರ್ತಾವಪ್ಪ ಅಂತ ಹೇಳಿದ್ರೆ ಕ್ಯಾನ್ಸರ್ಗೆ ಭೀ ಬರ್ತದೆ, ರಕ್ತ ಚಲನೆ ಆಗಿಲ್ಲ ಅಂದ್ರೆ ಅದಕ್ಕೆ ಭೀ ಬರ್ತದೆ. 2 ತಪ್ಪಲು ಚಂದ ನೋಡ್ಕೋರಿ. ನಿತ್ಯ ಪುಷ್ಪಿ ಮತ್ತು ಸದಾ ಪುಷ್ಪಿ ಅಂತ ಹೇಳಿ. ಈ ಗಿಡದ ಹೆಸರು ಹೇಳಬಾರ್ದು, ಆದ್ರೂ ಭೀ ಕೂಡ ನಾ ಹೇಳತ್ತೀನಿ. ಈ ಗಿಡದ ಏನು ಖಾಸಿಯತ್ತಪ್ಪ ಅಂತ ಕೇಳಿದ್ರೆ, ನೀವು ಹೂವಿನ ಗಿಡ ನೀವೇ ದೇವ್ರಿಗೆ ಇಡ್ಬೋದು, ಮನಿ ಎದುರ ಬೆಳೆಸಿರ್ತೀರಿ. ಭಾಳೇನು ದೂರ ಹುಡುಕಾಡೋದೇ ಇರ್ತಲ್ಲ, ನಿಮ್ಮ ಮನೆ ಎದುರೇ ಇರ್ತಾವ. ಅದ್ರ ತಪ್ಪಲು ಇರ್ತಲ್ಲ, ಆ ತಪ್ಪಲು ತಗೋರಿ. ಒಂದು 4-10 ತೆಕ್ಕೋರಿ. ತಗೊಂಡು ಒಂದು ಬೊಗಣಿದಾಗ ಹಾಕಿ ಚಾ ಕುಡಿಯೋ ಕಪ್ ಇರ್ತಾವಲ್ಲ, ಆ ಚಾ ಕುಡಿಯೋ ಕಪ್ಪಿನಿಂತ 3 ಕಪ್ ಹಾಕಿ 1 ಕಪ್ ಆಗತನ ಕುದಿಸ್ಬೇಕು. ಅಥವಾ 2 ಕಪ್ ಹಾಕ್ರಿ, 1 ಕಪ್ ಆಗತನ ಕುದಿಸ್ಬೇಕು. ಮೊದಲು ಕೇಳ್ರಿ, ಆಮೇಲೆ ಕುದಿಸ್ರಿ. ತಪ್ಪಲ್ಲ ಹಾಕಿದ್ರೆ ಒಂದು 5-6 ತಪ್ಪಲ್ ಹಾಕಿರಿ. ಅದ್ರಾಗ ಒಂದು ಸ್ವಲ್ಪ ಅರಿಶಿಣ ಹಾಕ್ಬೇಕು. ಅರಿಶಿಣ ಆಗೋದು ಲವಂಗ ಹಾಕ್ಬೇಕು, 3 ಲವಂಗ ಮತ್ತು ಕಾರಾಳ ಗೋಲನು ಇರ್ತಾವಲ್ಲ ಲವಂಗ ಗತ್ತಿನ, ಅವು ಲವಂಗದ ಕಾರಾಳ ಚಂದ ಕುಟ್ಟಿ ಅದ್ರಾಗ ಹಾಕ್ಬೇಕು. ನೀವು ಎಷ್ಟು ಹಾಕಿರ್ತೀರಿ? 3 ಕಪ್ ಹಾಕಿರ್ತೀರಿ ಅಥವಾ 2 ಕಪ್ ಆಗಿರ್ತೀರಿ. 1 ಕಪ್ ಆಗತನ ಕುದಿಸ್ಬೇಕು. ಕುದಿಸಾದ್ಮ್ಯಾಗ ತೆಕ್ಕೋಬೇಕು. ತೆಕ್ಕೊಂಡು ಏನು ಮಾಡಬೇಕು? ಕುಡಿಬೇಕು. ಕುಡ್ದಾಗ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಆದ್ರೆ ಇಲ್ಲಿ ಏನು ಟ್ವಿಸ್ಟಪ್ಪ ಅಂತ ಕೇಳಿದ್ರೆ, ಜಲ್ದಿ ಆರಾಮ್ ನಮಗೆ ಸದ್ಯ ಅಲ್ಲ. ಜಲ್ದಿ ಸತ್ತರ ಭೀ ಆಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಆಯುರ್ವೇದಿಕ್ ಇಷ್ಟು ಸ್ಲೋ ಹೋಗ್ತದೆ, ಇಷ್ಟು ಹಾನಿ ಹೆಂಗೆ ಹೋಗ್ತಾವ ಹಂಗೆ ಹೋಗ್ತದೆ ಅಷ್ಟೇ. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಆಯುರ್ವೇದಿಕ್ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡಲ್ಲ, ಓನ್ಲಿ ನೇಚರ್. ನೋಡ್ರಿ, ಗಾಳಿ ಬಿಸಿಲು ಇದ್ರ ನಿಂತ ಮಾತ್ರ ಆಗ್ತದೆ. ಈಗ ನೀವು ನೋಡತ್ತಿರ್ಬೇಕು, ನಾ ಈಗ ಕುದಿಸ್ಕೆ ನಾ ಮಾಡ್ಕೊಂಡು ತಂದೇನಿಲ್ಲ, ನಾ ಕುಡಿದು ಭೀ ತೋರಿಸ್ತೀನಿ. ಆ ಕುದಿಸಿ ನೋಡ್ಲತ್ತಿರಲ್ಲ, ಹೆಂಗೆ ಕುದಿಸ್ಲತ್ತೀನಿ ನೋಡ್ರಿ. ಒಳಗೆ ಬೆಲ್ಲ ಇಟ್ಟು ಹಾಕಿನಿ, ಬೆಲ್ಲ ಇಟ್ಟು ಹಾಕ್ರಿ, ನಿಮಗೆ ಕೈ ಅನಸ ನೋಡ್ರಲ್ಲ. ಕುದಿಸಿನಿ ನೋಡಿ, ಅದ್ರದ್ದು ತಪ್ಪಲ್ದ ರಸ ತಂದೀನಿ ಈ ಗ್ಲಾಸಿನ. ಈಗ ನೋಡಿದ್ರಲ್ಲ, ಈ ಗ್ಲಾಸಿನ ನಾ ತಪ್ಪಲ್ ತಂದೆ. ಈಗ ರಸ ನಾ ಕುಡ್ದು ತೋರಿಸ್ತೀನಿ, ಜಗ್ಗದ ಮ್ಯಾಗ ಕುಡ್ದು ತೋರಿಸ್ತೀನಿ ನೋಡ್ರಿ. ಭಾಳ ಕೈ ಅದ. ನಾ ಒಂದು ಸ್ವಲ್ಪ ಬೆಲ್ಲ ಹಾಕಿ, ನಿಮಗೆ ಭಾಳ ಕೈ ಅನಿಸ್ಲತ್ತ ಒಂದು ಸ್ವಲ್ಪ ಹೆಚ್ಚಿಗೆ ಬೆಲ್ಲ ಹಾಕೋರಿ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಥವಾ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್, ಟೇಕ್ ಕೇರ್. ಆದರೆ ಆಯುರ್ವೇದಿಕ್ ಭಾಳ ಸ್ಲೋ ಆಗ್ತದೆ, ಹುಷಾರಾಗಿರ್ರಿ ಜರ. ಆಯುರ್ವೇದಿಕ್ ಇಂಪ್ರೂವ್ ಭಾಳ ತೋರಿಸೋದ್ರ ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಆರಾಮ್ ತೊಗೊಳ್ರಿ, ಬಿಂದಾಸ್ ತೊಗೊರಿ, ಯಾರು ಭೀ ತೊಗೋಬೋದು. ನನಗೆ ಏನೂ ಆಗಿಲ್ಲ ಅಂದ್ರೆ ಭೀ ನಿಮಗೆ ರಿಯಾಲಿಟಿ ತೋರಿಸೋಸಲ ಕುಡ್ದು ತೋರಿಸೀನಿ. ಇದು ಥರ ಮಾಡ್ತಾಯಿರಿ, ಮನೆ ಹತ್ರನೇ ಇರ್ತದೆ, ಏನು ಭಾಳ ದೂರ ಭೀ ಹೋಗೋದತ್ತಲ್ಲ. ನೋಡೋಣ ಮುಂದಿನ ವೀಡಿಯೋನ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು, ಎಲ್ಲರಿಗೂ ಶೇರ್ ಮಾಡಿರಿ. ಭಾಳ ಈಸಿ ಪ್ರೊಸೆಸ್ ಅದ. ಯಾಕಪ್ಪ ಅಂತ ಕೇಳಿದ್ರೆ ನಮಗೆ ಕೈಯಿಂದ ಕುಡಿಯೋದಾಗಲ್ಲ ರೀ, ಅಂದ್ರೆ ಬಿಟ್ಬಿಡ್ರಿ. ಕೈಯಿಂದ ಕುಡಿಯೋದಾಗಲ್ಲ, ನಾ ಏನು ಮಾಡಕ್ಕೆ ವಿಡಿಯೋ ಬಂದ್ ಮಾಡಿರಿ. ಹಾಸ್ಪಿಟಲ್ಗೆ ಹೋಗ್ರಿ, ಡಾಕ್ಟರ್ ಸರ್ ನನಗೆ ಆರಾಮೇ ಆಗಲ್ಲ, ಒಂದು ಕೆಲಸ ಮಾಡಿರಿ, 1 ಲಕ್ಷ ಫೀಸ್ ಜಮಾ ಮಾಡಿರಿ, ನಿಮಗೆ ಆಪ್ರೇಷನ್ ಮಾಡತ್ತೆ. 1 ಲಕ್ಷ ರೀ.